ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ರಾಯರ ಕೃಪೆಯಿಂದ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ರಾಯರು ನಿಮ್ಮೆಲ್ರಿಗೂ ಸುಖ, ಶಾಂತಿ, ನೆಮ್ಮದಿ, ಆಯುಸ್ಸು, ಆರೋಗ್ಯ, ಭಾಗ್ಯ ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ಕೊತೀನಿ. ನಾವು ಜೀವನದಲ್ಲಿ ನಾವು ಚೆನ್ನಾಗಿರಬೇಕು ಅಂತ ಏನೇ ಒಂದು ಆಸೆ ನಾವು ಇಟ್ಕೊಳ್ಳೋದಕ್ಕೂ ಮುಂಚೆ ಬರೋ ಅಂಥ ಅವಮಾನಗಳನ್ನ, ಆಗೋವಂಥ ಲಾಸನ್ನು ಇದನ್ನೆಲ್ಲನೂ ಸಹ ನಾವು ಎದುರಿಸ್ತಾ ಹೋಗಬೇಕು. ಈಗ ನಾವು ಬದುಕಬೇಕು, ಜೀವನ ಮಾಡಬೇಕು ಅಂತಂದರೆ ಕೆಲವು ಅವಮಾನಗಳಾಗಿರ್ಬೋದು, ಕೆಲವರು ಕೊಡೋ ಕಷ್ಟ ಆಗಿರ್ಬೋದು, ಈ ಥರ ಒಂದು ಸಮಯನ ನಾವು ಕಳೀಲೇಬೇಕಾಗುತ್ತೆ. ಏಕೆಂತಂದರೆ ನಾವು ಜನರ ಮಧ್ಯೆ ಬದುಕ್ತಾ ಇರೋದ್ರಿಂದ ಜನ ಕೊಡೋ ಕಷ್ಟ ಆಗಿರ್ಬೋದು, ಇಲ್ಲ ದೇವರುಗಳು ಕೊಡೋ ಕಷ್ಟ ಆಗಿರ್ಬೋದು, ಇದೆಲ್ಲನೂ ಅಷ್ಟೇ ನಾವು ಅದನ್ನೆಲ್ಲ ಎದುರಿಸಿ ನಾವು ಬದುಕಲೇಬೇಕು ಅಲ್ವಾ. ಈಗ ಭೂಮಿ ಮೇಲೆ ಒಬ್ಬ ಮನುಷ್ಯ ಹುಟ್ತಾ ಅಂತಂದರೆ ನಾವು ಸುಮ್ಮನೆ ಹುಟ್ಬಿಟ್ಟು ಹಾಗೇ ಹೋಗೋವಂಥದ್ದಲ್ಲ, ಬೇರೆಯವ್ರ ಮೇಲೆ ಡಿಪೆಂಡ್ ಆಗಿ ನಾವು ಹೋಗೋವಂಥದ್ದಲ್ಲ. ನಾವು ಹುಟ್ಟಿದ ಮೇಲೆ ಏನಾದರೂ ಒಂದು ಸಾಧನೆ ಅನ್ನೋದು ಮಾಡಬೇಕು. ಆ ಸಾಧನೆ ಮಾಡೋದಕ್ಕೆ ಹಲವಾರು ಅಡ್ಡಿ ಆತಂಕಗಳು ಬರುತ್ತೆ. ಕೆಲವರು ತೊಂದರೆನೂ ಕೊಡ್ತಾರೆ, ಕೆಲವರು ಅವಮಾನನೂ ಮಾಡ್ತಾರೆ. ಆದರೆ ಅದನ್ನೆಲ್ಲ ಎದುರಿಸೋದಕ್ಕೆ ನಾವು ರೆಡಿಯಾಗಿರಬೇಕು ಅಲ್ವಾ. ಜನ ಕೊಡೋ ಕಷ್ಟ ಆಗಿರ್ಬೋದು, ಇಲ್ಲ ದೇವ್ರು ಕೊಡೋ ಕಷ್ಟ ಆಗಿರ್ಬೋದು, ಇದನ್ನೆಲ್ಲ ಎದುರಿಸಿ ನಾವು ನಿಂತಾಗಲೇ ಜೀವನದಲ್ಲಿ ನಾವು ಬಾಳೋಕ್ಕಾಗೋದು, ಮತ್ತು ಮುಂದೆ ಬರೋಕ್ಕೂ ಸಹ ಆಗೋದು. ನಾವು ಎಷ್ಟು ತಾಳ್ಮೆಯಿಂದ ಇರ್ತೀವೋ ಅಷ್ಟು ಜೀವನದಲ್ಲಿ ಮುಂದೆ ಬರ್ತೀವಿ. ಆದರೆ ಜೀವನದಲ್ಲಿ ನಾವು ಮುಂದೆ ಬರಬೇಕು ಅಂತಂದರೆ ಅದೊಂದು ತಾಳ್ಮೆ ಇದ್ದರೆ ಸಾಲದು. ಯಾರು ಏನೇ ನಮ್ಮ ಹತ್ರ ಮಾತಾಡ್ತಿದ್ರು ಅಷ್ಟೇ ಅದು ಒಳ್ಳೆಯದಾ ಕೆಟ್ಟದಾ ಅಂತಲೂ ಯೋಚನೆ ಮಾಡಬೇಕು. ಏಕೆಂತಂದರೆ ಕೆಲವರು ಅವ್ರ ಸ್ವಾರ್ಥಕ್ಕೋಸ್ಕರ ನಮ್ಮನ್ನು ಬಳಸ್ಕೋತಾರೆ, ಅವ್ರ ಕೆಲಸಕ್ಕೋಸ್ಕರ ನಮ್ಮನ್ನು ಉಪಯೋಗಿಸ್ಕೋತಾರೆ. ಅವರು ಒಳ್ಳೆಯದಾಗೋದಕ್ಕೋಸ್ಕರ, ಅವ್ರು ಬೆಳೆಯೋದಕ್ಕೋಸ್ಕರ ಒಬ್ಬ ಮನುಷ್ಯನ ಉಪಯೋಗಿಸ್ಕೋತಾರೆ. ಆದರೆ ನಿಮ್ಮಲ್ಲಿ ಏನು ಸ್ವಾರ್ಥ ಇದೆ, ನಿಮ್ಮಿಂದ ಏನು ಅವ್ರಿಗೆ ಉಪಯೋಗ ಆಗ್ತಿದೆ ಅನ್ನೋದನ್ನು ನೀವು ಮೊದಲು ಅರ್ಥ ಮಾಡ್ಕೊಳ್ಳಿ. ಆಗೋದೆಲ್ಲ ಒಳ್ಳೆಯದಕ್ಕೆ. ನನ್ನನ್ನು ಬಳಸ್ಕೊಂಡು ಅವರು ಮುಂದೆ ಬಂದಿದ್ದಾರೆ, ಆದರೆ ಅವ್ರು ಬೆಳೆದ ಮೇಲೆ ನನ್ನನ್ನು ದೂರ ಮಾಡಿದಂಥದ್ದು ಅಂತ ನೀವು ಕೊರಗೋದಿಕ್ಕೆ ಹೋಗಬೇಡಿ. ಆಗೋದೆಲ್ಲ ಒಳ್ಳೆಯದಕ್ಕೆ ಅಂತ ನೀವು ಒಂದು ಪಾಠ ಕಲಿಬೇಕಷ್ಟೇ. ಈಗ ಜಾಸ್ತಿ ಮಾತಾಡೋರ ಹತ್ರ ನಾವು ಮಾತಾಡೋದಕ್ಕೆ ಹೋಗಬಾರ್ದು. ಸುಳ್ಳು ಹೇಳೋರ ಹತ್ರನೂ ಅಷ್ಟೇ ಜಾಸ್ತಿ ವಾದ ಮಾಡೋದಕ್ಕೆ ಹೋಗಬಾರ್ದು. ನಾವು ಜಾಸ್ತಿ ಮಾತಾಡೋರ ಹತ್ರ ಅತಿ ಮೌನವಾಗಿ ಎಷ್ಟು ನೀವು ಇರ್ತೀರೋ ಅಷ್ಟು ನಿಮಗೆ ಒಳ್ಳೆಯದನ್ನೋದಾಗುತ್ತೆ. ಅವರೇನೋ ಒಂದು ಮಾತಾಡ್ತಾರೆ, ನೀವು ಅದಕ್ಕೆ ಮಾತು ಬೆಳೆಸಿದ್ರೆ ಅದೇನಾಗುತ್ತೆ, ವಾದ ವಿವಾದಗಳು ಅನ್ನೋದಾಗುತ್ತೆ. ಜಾಸ್ತಿ ಯಾರು ಮಾತಾಡ್ತಾರೋ, ಸುಳ್ಳನ್ನೇ ಸತ್ಯ ಅಂತ ಯಾರು ನಿರೂಪಿಸ್ತಾ ಹೋಗ್ತಾರೋ ಅಂಥವ್ರ ಪಾಡಿಗೆ ಅವ್ರನ್ನ ಬಿಟ್ಬಿಡಬೇಕು. ನಾವು ಅಂಥವ್ರ ಸುದ್ದಿಗೂ ಸಹ ಹೋಗೋಕ್ಕೆ ಹೋಗ್ಬಾರ್ದು. ಏಕೆಂತಂದರೆ ಈ ಕಾಲದಲ್ಲಿ ಸತ್ಯಕ್ಕಿಂತ ಸುಳ್ಳೇ ಜಾಸ್ತಿ ಇರುವಂಥದ್ದು. ಒಬ್ಬ ಮನುಷ್ಯ ಅವನಿಗೆ ಗೊತ್ತಿರುತ್ತೆ, ನಾನು ಸುಳ್ಳು ಹೇಳ್ತಾ ಇದ್ದೀನಿ, ನಾನು ಸತ್ಯ ಹೇಳ್ತಾ ಇಲ್ಲ ಅನ್ನೋದು ಸಹ ಗೊತ್ತಿರುತ್ತೆ. ಆ ಸುಳ್ಳನ್ನೇ ಸತ್ಯ ಅಂತ ವಾದ ಮಾಡೋವಂಥವ್ರು ಸಹ ಇರ್ತಾರೆ. ಅಂಥವ್ರ ಜೊತೆಗೆ ನೀವು ವಾದ ಮಾಡೋದಕ್ಕೆ ಹೋಗಬೇಡಿ. ಮೌನವಾಗಿದ್ದು ನೀವು ಉತ್ತರ ಅನ್ನೋದು ಕೊಡಿ. ಮತ್ತು ನೀವು ಜೀವನ ಮಾಡೋದಕ್ಕೆ ಹಲವಾರು ಸಮಸ್ಯೆಗಳನ್ನೋದು ಬರ್ತವೆ. ತಂದೆ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾರೆ, ಎಲ್ಲಿ ಸತ್ಯ, ಧರ್ಮ, ನ್ಯಾಯ, ನೀತಿ ಅನ್ನೋದು ಇದೆಯೋ ಅಲ್ಲಿ ನಾನು ಇರೋವಂಥದ್ದು. ಕಷ್ಟ ಇವತ್ತು ಇದೆ ಅಂತಂದರೆ ಅವ್ರಿಗೆ ಮುಂದೆ ಸುಖ ಕೊಡೋ ಅಂಥದ್ದು. ಲೈಫ್ ಲಾಂಗು ಜೀವನ ಪೂರ್ತಿ ಅವ್ರಿಗೆ ಕಷ್ಟ ಅನ್ನೋದು ಅವ್ರ ಜೊತೆಯಲ್ಲವರು ಇರೋದಿಲ್ಲ. ಆದರೆ ಭಗವಂತ ಸಿರಿ ಕೊಟ್ಟಿನೂ ನೋಡ್ತಾನೆ, ಬಡತನ ಕೊಟ್ಟಿನೂ ಸಹ ನೋಡ್ತಾನೆ ತಂದೆ ಶ್ರೀಕೃಷ್ಣ ಪರಮಾತ್ಮ. ಯಾಕೆ ಅಂತಂದರೆ ಸಿರಿತನ ಕೊಟ್ಟಾಗ ನೀನು ಯಾವ ರೀತಿ ಇರ್ತೀಯ, ಬಡತನ ಕೊಟ್ಟಾಗ ನೀನು ಯಾವ ರೀತಿ ಇರ್ತೀಯ ಅಂತಲೂ ಸಹ ಇದನ್ನೆಲ್ಲ ನಮಗೆ ಕೊಟ್ಟು ಪಾಲಿಸೋ ಅಂಥದ್ದು. ಒಬ್ಬ ಮನುಷ್ಯ ಭೂಮಿ ಮೇಲೆ ಎಷ್ಟು ದಿನ ಬದುಕಿರ್ತಾನೆ ಅನ್ನೋದು ಗೊತ್ತಾಗೋದಿಲ್ಲ. ಏಕೆ ಅಂತಂದರೆ ಇವಾಗಿನ ಕಾಲ ಆ ರೀತಿ ಇದೆ. ಆದಷ್ಟು ದಾನ ಧರ್ಮ ಅನ್ನೋದನ್ನು ನಾವು ಮಾಡ್ತಾ ಹೋಗಬೇಕು. ದಾನ ಧರ್ಮ ಅಂತಂದರೆ ಏನು ನಮ್ಮಲ್ಲಿ ಇರೋದೆಲ್ಲ ಕೊಡಬೇಕು ಅಂತ ಅಲ್ಲ. ನಿಮ್ಗೆ ಸಾಧ್ಯವಾದರೆ ತುಂಬ ಕಡು ಬಡವರಿಗೆ ಒಂದು ಟೈಮ್ ಊಟ ಕೊಡಿ, ಇಲ್ಲ ಒಂದು ಬಾಳೆಹಣ್ಣು ಕೊಡಿ. ಈಗ ಯಾರಾದರೂ ಮನೆ ಹತ್ರ ಒಂದು ಭಿಕ್ಷೆ ಅಂತ ಕೇಳ್ಕೊಂಬರ್ತಾರೆ, ನೀವು ದೇವ್ರನ್ನ ಅಷ್ಟು ಆರಾಧಿಸ್ತಿರ್ತೀರ, ದೇವರು ಭಕ್ತರು ಆಗಿರ್ತೀರ, ಏಕಾದಶಿ ದಿವಸ ಉಪವಾಸ, ವ್ರತ ಇದನ್ನೆಲ್ಲ ಮಾಡ್ತಾ ಇರ್ತೀರ. ಅಂಥವರು ಆದಷ್ಟು ದಾನ ಅನ್ನೋದನ್ನು ಮಾಡಿ. ಏಕೆ ಅಂತಂದರೆ ಭಗವಂತನೇ ವಿಷ್ಣು ರೂಪದಲ್ಲಿ ಬರ್ತಾನೆ, ರಾಯರು ಸಹ ರೂಪದಲ್ಲಿ ಬರ್ತಾರೆ, ಬೇರೆ ರೂಪದಲ್ಲಿ ಭಿಕ್ಷುಕ ರೂಪದಲ್ಲಿ ಬರ್ತಾರೆ. ಆ ಟೈಮಲ್ಲಿ ನಿಮ್ಮಲ್ಲಿ ಏನಿದೆಯೋ ಅದನ್ನು ದಾನ ಮಾಡಿ. ಅವರು ಕಾಸು ಕೇಳಿದ್ರಾ, ಒಂದು 5 ರೂಪಾಯಿ 10 ರೂಪಾಯಿ ಕಾಸು ಕೊಟ್ಬಿಡಿ. ಇಲ್ಲ ಒಂದು ಊಟ ಕೇಳಿದ್ರಾ, ಮನೇಲಿ ಹೇಗೂ ಅಡುಗೆ ಮಾಡಿರ್ತೀರ ಊಟ ಅನ್ನೋದನ್ನು ಅವ್ರಿಗೆ ಕೊಟ್ಬಿಡಿ. ನಿಮ್ಮ ಕೈಲಿ ಏನು ಸಾಧ್ಯನೋ ಅದನ್ನು ಕೊಡಿ. ಅವರು ಹಾಗೆ ಬಂದವ್ರನ್ನ ಹಾಗೆ ಕಳ್ಸೋದಕ್ಕೆ ಹೋಗ್ಬಿಡಿ. ಯಾಕೆಂತಂದರೆ ಭಗವಂತ ಪರೀಕ್ಷೆ ಮಾಡೋದಕ್ಕೆ ಅಂತಲೇ ಬರ್ತಾರೆ. ನೀನು ದೇವ್ರನ್ನ ಅಷ್ಟು ಆರಾಧಿಸ್ತಿರ್ತೀಯ, ಆದರೆ ಯಾರಿಗೂ ಏನು ಕೊಡೋ ಅಂಥ ಬುದ್ಧಿ ನಿನ್ನಲ್ಲಿ ಇಲ್ವಲ್ಲ ಅಂತ ಅಂದ್ಬಿಟ್ಟು ಭಗವಂತ ಪರೀಕ್ಷೆ ಮಾಡೋದಕ್ಕೆ ಅಂತಲೇ ಬರ್ತಾರೆ ಭಿಕ್ಷುಕ ರೂಪದಲ್ಲಿ. ಆವಾಗ ನಿಮ್ಮಲ್ಲಿ ಏನಿದೆಯೋ ಅದನ್ನು ದಾನ ಮಾಡಿ. ನೀವೇನು ಇಲ್ಲಪ್ಪ ಮುಂದೆ ಹೋಗು ಅಂತ ಹೇಳ್ದಾಗ ಆವಾಗ ಆ ಭಿಕ್ಷುಕ ರೂಪದಲ್ಲಿ ಭಗವಂತ ಬಂದಿರ್ತಾರಲ್ಲ, ಸರಿ ನಿನ್ನಲ್ಲಿ ಏನು ಇಲ್ದಾಗೆ ಆಗೋಗ್ಬಿಡ್ಲಿ ಅಂತಂದ್ಬಿಟ್ಟು ಶಾಪ ಅನ್ನೋದು ಕೊಟ್ಟೋಗ್ತಾರೆ. ಆವಾಗ ನೀವು ಏನೇ ಒಂದು ಅಪೇಕ್ಷೆ ಪಡ್ತಿದ್ರು, ಏನಕ್ಕೆ ಒಂದು ನಿರೀಕ್ಷೆ ಅನ್ನೋದು ಪಡ್ತಿದ್ರು, ನೀವು ಜೀವನದಲ್ಲಿ ಏನೇ ಒಂದು ಒಳ್ಳೆ ಕೆಲಸ ಕಾರ್ಯ ಅನ್ನೋದು ಮಾಡ್ತಿದ್ರು, ಅದರಲ್ಲಿ ಯಾವುದೂ ಅಷ್ಟೇ ಯಶಸ್ಸು ಅನ್ನೋದು ಕೊಡೋದಿಲ್ಲ. ಏಕೆಂತಂದರೆ ಭಗವಂತ
ಹೇಳ್ತಾರೆ, ನನ್ನಲ್ಲಿ ಏನೂ ಇಲ್ಲ, ನನಗೆ ಕೊಡೋದಕ್ಕೇನು ಇಲ್ಲ, ಮುಂದೆ ಹೋಗು ಅಂತ ನೀನು ಹೇಳ್ದೆಯಲ್ಲ, ಅದೇ ರೀತಿ ನಿನ್ನಲ್ಲಿ ಏನೂ ಇಲ್ಲದೆ ಇರೋ ಹಾಗೆ ಆಗಲಿ ಅಂತ ಅಂದ್ಬಿಟ್ಟು ಅನುಗ್ರಹ ಮಾಡಿ ಹೋಗಿರ್ತಾರೆ. ಆದರೆ ಮನೆ ಹತ್ರ ಯಾರಾದರೂ ಬಂದಾಗ ಏನಾದರೂ ಒಂದು ಭಿಕ್ಷೆ ಅನ್ನೋದು ಕೊಡಿ. ನಾವು ಯಾರಿಗಾದ್ರೂ ಏನಾದರೂ ಒಂದು ಭಿಕ್ಷೆ ಅನ್ನೋದು ಕೊಡ್ತು ಅಂತ ಅಂದಾಗ ಅದರಲ್ಲಿ ನಮ್ಮ ಪಾಪ ಕರ್ಮಗಳೆಲ್ಲ ಕಳೆದೋಗುತ್ತೆ. ನಾವು ಕೊಡೋ ಒಂದು ತುತ್ತು ಅನ್ನ ಆಗಿರ್ಬೋದು, ಇಲ್ಲ ಒಂದು ಬಾಳೆಹಣ್ಣು ಆಗಿರ್ಬೋದು, ಇಲ್ಲ ಒಂದು ₹5 ₹10 ಆಗಿರ್ಬೋದು. ಆದರೆ ಭಗವಂತ ಒಂದು ಶಾಪ ಕೊಡೋದ್ರಿಂದ ನಾವು ದಟ್ಟ ದರಿದ್ರರಾಗ್ತೀವಿ. ಅದನ್ನೆಲ್ಲ ನಾವು ದಾನ ಮಾಡಿದ್ದಾಯಿತು ಅಂತ ಅನ್ನೋದಾಯಿತು ಅಂತಂದರೆ ಅದಕ್ಕೆ ಲಕ್ಷ ಪಟ್ಟು ಕೋಟಿ ಪಟ್ಟು ಅಷ್ಟು ನಮಗೆ ಅನುಗ್ರಹ ಅನ್ನೋದು ಮಾಡ್ತಾರೆ. ಇಷ್ಟನ್ನ ನಾವು ಅರ್ಥ ಮಾಡ್ಕೋಬೇಕು. ಕೆಲವ್ರು ಏನು ಮಾಡ್ತಾರೆ ಅಂದರೆ, ಯಾರಾದರೂ ಭಿಕ್ಷುಕರು ಬರ್ತಾ ಇದ್ದಾರೆ ಅಂತಂದರೆ ಸಾಕು ಬಾಗ್ಲಾಕೊಂಡ್ಬಿಡ್ತಾರೆ, ಇದ್ರೂ ಇಲ್ಲ ಅಂತ ಹೇಳ್ತಾರೆ. ಮತ್ತು ಏನೂ ಇಲ್ಲ ನಮ್ಮ ಮನೆಯಲ್ಲಿ, ಮುಂದೆ ಹೋಗಿ ಅಂತ ಹೇಳ್ತಾರೆ. ಆ ರೀತಿ ಹೇಳೋದಕ್ಕೆ ಹೋಗಬೇಡಿ. ಏನೂ ಇಲ್ಲ, ಮುಂದೆ ಹೋಗಿ ಅಂತ ಹೇಳೋದಕ್ಕೆ ಹೋಗಬೇಡಿ. ನಿಮ್ಮಲ್ಲಿ ಏನಿದೆಯೋ ಅದನ್ನು ಕೊಡಿ, ಕೊಟ್ಟು ಹಾಗೆ ಕಳಿಸಿ. ಏಕೆಂತಂದರೆ ದೇವರು ಏನೂ ಕೊಡದಿರೋ ಹಾಗೆ ನಮ್ಮನ್ನು ಹಾಗೆ ಇಟ್ಟಿರೋದಿಲ್ಲ. ಈಗ ನಾವು 3 ಟೈಮು ಊಟ ಅನ್ನೋದು ಮಾಡ್ತಾ ಇರ್ತೀವಲ್ವ, ಅದರಲ್ಲಿ ಒಂದು ತುತ್ತು ಅನ್ನ ಕೊಟ್ರೂ ಭಗವಂತ ಅದನ್ನೆಲ್ಲ ನೋಡ್ತಿರ್ತಾರೆ. ಅದಕ್ಕೆ ಹೇಳೋದು, ದಾನ ಧರ್ಮ ಎಲ್ಲಿ ಇರುತ್ತೋ, ಸತ್ಯ ಧರ್ಮ ಎಲ್ಲಿ ಇರುತ್ತೋ ಅಲ್ಲಿ ಭಗವಂತ ಇರ್ತಾರೆ. ನಮ್ಮ ತಂದೆ ಗುರುರಾಯರು ಇರ್ತಾರೆ. ರಾಯರು ಉಪವಾಸ ಇದ್ದರೂ ಸಹ ಅವ್ರು ತಿನ್ನುವಂಥ ಊಟನ ಬೇರೆಯವ್ರಿಗೆ ಕೊಟ್ಟು ಆ ಖುಷಿನ ಅವರು ನೋಡ್ತಿದ್ರು. ಅವ್ರು ಉಪವಾಸ ಇದ್ರೂ ಬೇರೆಯವರು ಖುಷಿ ಪಡೋರಲ್ಲ, ಅದನ್ನು ನೋಡಿ ಅವರು ಸಂತೋಷ ಪಡ್ತಿದ್ರು. ಅದೇ ರೀತಿ ನಮ್ಮಲ್ಲಿ ಏನಿದೆಯೋ ಅದನ್ನು ಕೊಟ್ಟು ನಾವು ಋಣಮುಕ್ತರಾಗಬೇಕು. ನಮ್ಮಲ್ಲಿರೋ ಪಾಪ ಕರ್ಮ ಏನೇ ಹೊಂದಿದ್ರು ನಾವು ಮಾಡೋ ಅನ್ನದಾನದಿಂದ ಭಗವಂತ ನಮ್ಮ ಕಷ್ಟ ಕಾರ್ಪಣ್ಯಗಳನ್ನೆಲ್ಲ ದೂರ ಮಾಡ್ತಾರೆ. ಅನ್ನದಾನ ಮಾಡೋದ್ರಿಂದ ನಿಮಗೆ ಜೀವನದಲ್ಲಿ ಅನ್ನಕ್ಕೆ ಯಾವುದಕ್ಕೂ ಅಷ್ಟೇ ಕೊರತೆ ಅನ್ನೋದು ಬರೋದಿಲ್ಲ. ಸದಾಕಾಲ ನಿಮ್ಮ ಮನೆಯಲ್ಲಿ ಒಂದು ದವಸ ಧಾನ್ಯ ತುಂಬಿ ತುಳುಕ್ತಾ ಇರುತ್ತೆ. ಇನ್ನು ಏನೇ ಒಂದು ಧಾನ್ಯ ನೀವು ಮಾಡ್ತೀರಾ ದುಡ್ಡು ಕಾಸನ್ನ ಅಂತ ಅನ್ನೋದಾಯಿತು ಅಂತಂದರೆ ನಿಮ್ಮಲ್ಲಿ ದುಡ್ಡು ಕಾಸ್ಗಷ್ಟೇ ಯಾವುದೇ ರೀತಿ ಕೊರತೆ ಅನ್ನೋದಿರೋದಿಲ್ಲ. ಮನೆಯಲ್ಲಿ ಯಾವಾಗಲೂ ಅಷ್ಟೇ ಇಲ್ಲ ಇಲ್ಲ, ಏನೊಂದಿಲ್ಲ, ಅದಿಲ್ಲ ಇದಿಲ್ಲ ಅಂತ ಯಾವಾಗಲೂ ಹೇಳೋದಕ್ಕೆ ಹೋಗ್ಬೇಡಿ. ಏಕೆ ಅಂತಂದರೆ ಭಗವಂತ ನಮಗೇನು ಕೊಟ್ಟಿದ್ದಾರೋ ಅದನ್ನು ಕೊಟ್ಟಿದ್ದಾರೆ. ನೀನು ಕೊಟ್ಟಿದ್ದೀಯಪ್ಪ, ನಾನು ಅನ್ನವು ತಿನ್ನೋಕ್ಕೆ ನೀನು ಅನುಗ್ರಹ ಮಾಡಿಲ್ಲ ಅಂದರೆ ಪರವಾಗಿಲ್ಲ, ಆದರೆ ಗಂಜಿ ಕುಡಿಯೋಕ್ಕಾದರೂ ನೀನು ಅನುಗ್ರಹ ಮಾಡಿದ್ಯಲ್ಲ, ಸಾಕು ತಂದೆ, ನೀನು ಇಷ್ಟು ಕೊಟ್ಟಿದ್ಯಾ, ನನ್ನ ಜೊತೆಯಲ್ಲಿ ನೀನಿರಬೇಕು, ನನ್ನ ಬಡತನದಲ್ಲಿ ನೀನಿರಬೇಕು, ನನ್ನ ಹಶುವಿನಲ್ಲಿ ನೀನಿರಬೇಕು, ನನ್ನ ಕಣ್ಣೀರಲ್ಲಿ ನೀನಿರಬೇಕು ಅಂತ ಕೇಳ್ಕೊಂಡಾಗ ತಥಾಸ್ತು ಅಂತ ಹೇಳುವಂಥದ್ದು ತಂದೆ ಶ್ರೀಕೃಷ್ಣ ಪರಮಾತ್ಮ, ನಮ್ಮ ತಂದೆ ಗುರುರಾಯರು. ಅವರೆಲ್ಲ ಆ ರೀತಿ ಒಂದು ಪಾಲನೆ ಮಾಡಿರಬೇಕಾದ್ರೆ ಅವರು ಭಕ್ತರಾದಂಥ ನಾವು ಒಂದಿಷ್ಟಾದರೂ ಒಂದು ಸಾಸಿವೆ ಕಾಳಷ್ಟು ಒಳ್ಳೆಯದು ಅನ್ನೋದನ್ನು ಮಾಡ್ತಾ ಹೋಗಬೇಕು. ಏಕೆಂತಂದರೆ ನಾವು ಮಾಡೋ ಒಳ್ಳೆತನ ಮುಂದೆ ನಮಗೆ ಒಳ್ಳೆಯದಾಗುತ್ತೆ. ನಾವು ಯಾರಿಗೆ ದಾನ ಧರ್ಮ ಮಾಡಿರ್ತೀವೋ, ಯಾರಿಗೆ ಒಳ್ಳೇದು ಮಾಡಿರ್ತೀವೋ, ನಾವು ಕಷ್ಟದಲ್ಲಿದ್ದಾಗ ಭಗವಂತನೇ ಬರ್ತಾರೆ. ನೀನು ಕೊಡೋ ಮನಸ್ಸಾಗಿದೆ, ನಿನ್ನಲ್ಲಿ ಕೆಟ್ಟತನ ಅನ್ನೋದಿಲ್ಲ, ಯಾರಿಗೂ ಕೆಟ್ಟದ್ದು ಮಾಡಿಲ್ಲ, ನಿನ್ನಲ್ಲಿ ಇಲ್ಲ ಅಂದರೂ ಸಹ ನೀನು ತಿನ್ನೋ ಅನ್ನನ ದಾನ ಮಾಡಿದ್ಯಾ, ನಿನಗೆ ನಾನು ಅನುಗ್ರಹ ಮಾಡ್ತೀನಿ ಅಂತ ನಿಮಗೆ ತುಂಬ ಕಷ್ಟ ಬಂದಾಗ ಭಗವಂತ ನಿಮ್ಮ ಜೊತೇಲಿ ಇರೋವಂಥದ್ದು. ಈಗ ಸುಮಾರು ಜನ ಇದ್ರೂ ಯಾರಿಗೂ ಏನು ಕೊಡೋದಿಲ್ಲ. ಕೆಲವರು ಇಲ್ಲದೇ ಇರೋ ಅಂಥವ್ರು ಯಾರಿಗಾದ್ರೂ ದಾನ ಮಾಡ್ತಾರೆ. ಈಗ ಹಳ್ಳಿ ಕಡೆ ನಾವು ನೋಡಿದ ಮಟ್ಟಿಗೆ ಮನೆ ಹತ್ರ ಯಾರಾದರೂ ಹೋದ್ರೂ ಸಾಕು, ಅವರು ಬನ್ನಿ ಊಟ ಮಾಡಿ, ಬನ್ನಿ ನೀರು ಕುಡೀರಿ ಅಂತ ಕರೆಯೋವಂಥದ್ದು. ಯಾಕೆ ಅಂತಂದರೆ ಅವರಿಗೆ ಗೊತ್ತಿರುತ್ತೆ, ಹಿಂದಿನ ಕಾಲದವ್ರಿಗೆ ದೇವ್ರ ಬಗ್ಗೆ, ನಾವು ಈ ದಾನ ಮಾಡೋದ್ರ ಬಗ್ಗೆ ಯಾವ ರೀತಿ ಇರಬೇಕು ಅನ್ನೋದು ಸಹ ಹಿರಿಕರಿಗೆ ಗೊತ್ತಿರ್ತಿತ್ತು. ನೀವು ಅಬ್ಸರ್ವ್ ಮಾಡಿ, ಹಳ್ಳಿ ಕಡೆ ಹೋದರೆ ಯಾರು ಅಷ್ಟೇ ಹಾಗೆ ಬಂದವ್ರನ್ನ ಹಾಗೆ ಕಳಿಸೋದಿಲ್ಲ. ಊಟ ಮಾಡಿ ಬನ್ನಿ, ನೀರು ಕುಡಿ ಬನ್ನಿ ಅಂತ ಕಳಿಸ್ತಾರೆ. ಊಟ ಮಾಡಿಲ್ಲ ಅಂತಂದರೆ ಒಂದು ಗ್ಲಾಸ್ ಕಾಫಿನಾರ ಕುಡ್ಕೊಂಡು ಹೋಗಿ ಅಂತ ಹೇಳ್ತಾರೆ. ನಾವು ಅದನ್ನೆಲ್ಲ ನೋಡ್ತೀವಲ್ವ, ಅವ್ರು ನಡೆದು ಬಂದ ದಾರಿಲೇ ನಾವು ಬಂದಿದ್ದೀವಲ್ವ, ಅವರಷ್ಟು ಪಾಲಿಸಿದ್ರು ನಾವು ಇಷ್ಟನ್ನಾದರೂ ಪಾಲಿಸ್ಬೇಕು. ಇವಾಗಿನ ಜನ್ರೇಷನ್ನಲ್ಲಂತೂ ಯಾರಿಗೂ ಏನು ಕೊಡೋದೇ ಇಲ್ಲ, ಇದ್ರೂ ಸಹ ಇಲ್ಲ ಅಂತ ಹೇಳ್ತಾರೆ. ಆದರೆ ದೇವರು ನೀನು ಯಾವಾಗ ಇಲ್ಲ ಅಂತ ಹೇಳ್ತೀಯಾ, ನಿನ್ನ ಜೀವನದಲ್ಲಿ ಇಲ್ದಂಗೆ ಆಗಿಬಿಡ್ಲಿ ಅಂತ ಅಷ್ಟು ಅಂತ ಹೇಳ್ಬಿಟ್ಟು ಶಾಪ ಕೊಟ್ಬಿಟ್ಟು ಹೋಗ್ತಾರೆ. ನಿಮ್ಮ ಬೆಳವಣಿಗೆ ಯಾರು ಸಹಿಸ್ಕೊಳ್ಳೋದಿಲ್ವೋ ಅವರು ಅಷ್ಟೇ ನಿಮಗೆ ಕಂಡ್ರೆ ಆಗೋದಿಲ್ಲ. ಅಂಥವ್ರ ಹತ್ರ ನೀವು ಜಾಸ್ತಿ ಒಡನಾಟ ಇಟ್ಕೊಳ್ಳೋದಕ್ಕೆ ಹೋಗಬೇಡಿ. ಅವರು ಎಲ್ಲಿ ಸುಳ್ಳನ್ನ ಸತ್ಯ ಅಂತ ವಾದ ಮಾಡ್ತಿರ್ತಾರೋ ಅವ್ರ ಹತ್ರನೂ ಅಷ್ಟೇ ಒಳನಾಟ ಇಟ್ಕೊಳ್ಳೋದಕ್ಕೆ ಹೋಗಬೇಡಿ. ಅಲ್ಲಲ್ಲಿಗೆ ನೀವು ಕಟ್ ಮಾಡ್ಕೋಬೇಡಿ ಸಂಬಂಧನ. ಯಾರೇ ಒಂದು ಆಗಿರ್ಬೋದು, ಸಂಬಂಧದಲ್ಲೇ ಆಗಿರ್ಬೋದು, ಇಲ್ಲ ಹೊರ್ಗಡೆನೇ ಆಗಿರ್ಬೋದು, ನೀವು ಅಂಥವ್ರ ಹತ್ರ ಮಾತಾಡಿ ಗೆಲ್ಲೋದಕ್ಕಾಗೋದಿಲ್ಲ. ಯಾಕೆ ಅಂತಂದರೆ ಅವರು ಸುಳ್ಳನ್ನ ಸತ್ಯ ಅಂತ ವಾದ ಮಾಡೋರ ಹತ್ರ ನೀವು ಸತ್ಯನ ವಾದ ಮಾಡೋಕ್ಕೆ ಹೋಯ್ತು ಅಂತಂದರೆ ಅವ್ರಿಗೂ ನಿಮಗೂ ವ್ಯತ್ಯಾಸ ಅನ್ನೋದಿರೋದಿಲ್ಲ. ಆಗೋದಿಲ್ಲ ಒಳ್ಳೇದಕ್ಕೆ ಭಗವಂತ, ನನ್ನ ಜೊತೇಲಿ ನೀವಿದ್ದೀರಾ ಅಂತಂದ್ಬಿಟ್ಟು ನೀನೇ ಗೆಲ್ಲಪ್ಪ, ನೀನೇ ದೊಡ್ಡವನಾಗು ಅಂತ ಅಂದ್ಬಿಟ್ಟು ಹೇಳ್ಬಿಟ್ಟು ಸುಮ್ಮನೆ ಬಂದುಬಿಡಿ. ಈಗಿನ ಕಾಲದಲ್ಲಿ ಜನಗಳಿಗೆ ಅದೇನಾಗಿದೆ ಅನ್ನೋದು ಗೊತ್ತಿಲ್ಲ, ಆದರೆ ಸತ್ಯನ ಕಾಲಿನ ಕೆಳಗಡೆ ತುಳಿತಿದ್ದಾರೆ. ಅನ್ಯಾಯನೇ ಎತ್ತಿ
ಬೆಳೆಸ್ತಿರೋ ಅಂಥದ್ದು. ಅವ್ರಿಗೆಲ್ಲ ಏನು ಗೊತ್ತಾಗೋದಿಲ್ವಾ? ಭಗವಂತ ಶಿಕ್ಷೆ ಅನ್ನೋದು ಕೊಡೋದಿಲ್ವಾ? ಈಗ ತಪ್ಪು ಮಾಡಿದವ್ರಿಗೆ ಅವತ್ತೇ ಶಿಕ್ಷೆ ಅನ್ನೋದು ಕೊಟ್ಬಿಟ್ರೆ ಅವರು ನಾಳೆ ತಪ್ಪು ಮಾಡೋದಕ್ಕೆ ಬರೋದಿಲ್ಲ. ಇವಾಗಿನ ಪ್ರಪಂಚದಲ್ಲಿ ಮುಕ್ಕಾಲು ಭಾಗದಷ್ಟು ಕೆಟ್ಟವರಾಗಿದ್ದರೆ ಒಳ್ಳೆಯವರಾಗಿರೋದು ಬರೀ 25% ಅಷ್ಟೇ. ಏಕೆಂತಂದರೆ ಒಳ್ಳೆಯವ್ರಿಗೆ ಕೊಡೋ ಕಾಟ ಅಷ್ಟಿಷ್ಟ ಅಲ್ಲ. ದುಷ್ಟರಿಗೆ ಭಗವಂತ ಶ್ರೀಕೃಷ್ಣ ಪರಮಾತ್ಮನೇ ಬರಬೇಕು ಅಂಥವ್ರಿಗೆಲ್ಲ ಉತ್ತರ ಕೊಡೋದಕ್ಕೆ. ಏಕೆಂತಂದರೆ ಹೆಜ್ಜೆಜ್ಜೆಗೂ ಕೆಲವರು ನೋವನ್ನೋದು ಕೊಡ್ತಿರ್ತಾರೆ, ಹೆಜ್ಜೆಜ್ಜೆಗೂ ಕಣ್ಣೀರು ಅನ್ನೋದು ಹಾಕ್ಸ್ತಿರ್ತಾರೆ. ತಂದೆ ಶ್ರೀಕೃಷ್ಣನ ಬಗ್ಗೆ ಸ್ವಲ್ಪನ ಅರ್ಥ ಮಾಡ್ಕೋಬೇಕು ಇಂಥವರೆಲ್ಲ. ಅರ್ಥ ಮಾಡಿಕೊಂಡು ಆವಾಗ ತಪ್ಪು ಮಾಡಿದ್ರೆ ಆವಾಗಲೇ ಶಿಕ್ಷೆ ಕೊಡ್ತಾರೆ, ಇಲ್ಲ ಇವತ್ತು ತಪ್ಪು ಮಾಡಿದ್ರೆ ನಮಗೆ ನಾಳೆನಾದರೂ ಶಿಕ್ಷೆ ಕೊಡ್ತಾರೆ ಅನ್ನೋ ಒಂದು ಅರ್ಥ ಮಾಡ್ಕೋಬೇಕು. ಅವ್ರು ಅರ್ಥ ಮಾಡ್ಕೊಂಡ್ರೆ ಯಾರು ಅಷ್ಟೇ ಕೆಟ್ಟವರಾಗಿ ಭೂಮಿ ಮೇಲೆ ಇರೋದಿಲ್ಲ. ಹಿಂದಿನ ಕಾಲದಲ್ಲೆಲ್ಲ ಸತ್ಯ, ಧರ್ಮ, ನ್ಯಾಯ, ನೀತಿ ಅನ್ನೋದನ್ನೇ ಪಾಲಿಸ್ತಾ ಇದ್ರು. ಈಗ ಒಬ್ಬ ವ್ಯಕ್ತಿ ಹತ್ರ ಒಂದು 10,000 20,000 ದುಡ್ಡು ಇಸ್ಕೋಬೇಕು ಅಂತಂದರೆ ಬರೀ ಬಾಯಿ ಮಾತಿನಲ್ಲೇ ಇಸ್ಕೊಂಡು ಬರ್ತಾಯಿದ್ರು. ಅವಾಗ ಯಾವ ಕಾಗದ ಪೇಪರು ಸಾಕ್ಷಿ ಏನೂ ಸಹ ಕೇಳ್ತಿರ್ಲಿಲ್ಲ. ನನಗೀಗ ಒಂದು 10,000 ಬೇಕು ಅಂದರೆ ಸರಿ ಆಯ್ತಪ್ಪ ತಗೋ ಅಂತ ಕೊಟ್ಟುಬಿಡೋರು. ಇವಾಗ ಒಂದು 10,000 5,000 ಯಾರ ತವರ ಕೇಳಬೇಕು ಅಂದರೆ ನೀನು ಮನೆ ಪತ್ರ ಕೊಡು, ಗ್ಯಾರಂಟಿಗೆ ಯಾರನ್ನಾದ್ರೂ ಶೂರಿಟಿ ಹಾಕ್ಸು ಅಂತ ಈ ರೀತಿ ಕೇಳ್ತಾರೆ. ಏಕೆ ಅಂತಂದರೆ ಸತ್ಯ ಅನ್ನೋದು ಭೂಮಿ ಕೆಳಗಡೆ ಮುಳುಗೋಗಿದೆ, ಅನ್ಯಾಯನೇ ಬೆಳೀತಿದೆ. ಅದಕ್ಕೋಸ್ಕರ ಹಿಂದಿನ ಕಾಲದವರೆಲ್ಲ ಹೇಗೆ ಮಾಡ್ತಿದ್ರು? ಸತ್ಯ ಧರ್ಮ ಅನ್ನೋ ದಾರಿನಲ್ಲಿ ನಡೀತಾಯಿದ್ರು, ದಾನ ಧರ್ಮ ಅನ್ನೋದನ್ನು ಮಾಡ್ತಿದ್ರು. ಅವಾಗೆಲ್ಲ ಎಷ್ಟು ಬಡತನ ಇತ್ತು. 1 ವರ್ಷ ಮಳೆ ಆದರೆ 3-4 ವರ್ಷ ಬೆಳೆ ಆಗ್ತಿರ್ಲಿಲ್ಲ. ಆ ರೀತಿ ಇರಬೇಕಾದ್ರೂ ಅಷ್ಟೇ ಅವರು ಯಾರಾದರೂ ಮನೆ ಬಾಗಿಲಿಗೆ ಭಿಕ್ಷುಕರು ಬರಲಿ, ಯಾರ ಹಸ್ತು ಅಂತವ್ರು ಬರಲಿ, ಅವ್ರಿಗೆ ಅನ್ನದಾನ ಮಾಡ್ತಿದ್ದಂಥದ್ದು. ನಮಗೆ ಬಡತನ ಇದೆ, ನಮ್ಮ ಹತ್ರ ಏನೂ ಇಲ್ಲ, ಹೋಗಪ್ಪ ಮುಂದೆ ಅಂತ ಯಾರನ್ನೂ ಅಷ್ಟೇ ಕಳಿಸ್ತಾ ಇರಲಿಲ್ಲ. ಅವಾಗೆಲ್ಲ ಎಷ್ಟು ವರ್ಷ ಬದುಕಿರ್ತಿದ್ರು? 100 ವರ್ಷ, 120 ವರ್ಷ, 130 ವರ್ಷ ಬದುಕಿರ್ತಿದ್ರು. ಆದರೆ ಇವಾಗ ತಿನ್ನೋದಕ್ಕೆ ಹಣನೂ ಇದೆ, ಉಡೋದಕ್ಕೆ ಬಟ್ಟೆನೂ ಇದೆ, ಹಾಕೊಳ್ಳೋದಕ್ಕೆ ಒಡವೆ, ದುಡ್ಡು, ಕಾಸು, ಹಣ, ಆಸ್ತಿ ಎಲ್ಲವೂ ಸಹ ಇದೆ. ಆದರೆ ದಾನ ಧರ್ಮ ಅನ್ನೋದು ಎಲ್ಲರೂ ಮರ್ತು ಬಿಟ್ಟಿದ್ದಾರೆ. ಸತ್ಯ ಧರ್ಮ ಅನ್ನೋ ಹಾದಿನಲ್ಲೇ ಯಾರೂ ಸಹ ಹೋಗ್ತಿಲ್ಲ. ಆದರೆ ಇವಾಗ 50 ವರ್ಷ 60 ವರ್ಷ ಬದುಕಿರೋದೇ ಒಂದು ದೊಡ್ಡ ಸಾಧನೆ ಮಾಡಿದಾಗೆ. ಈಗ ಯಾರು 70-80 ವರ್ಷ 100 ವರ್ಷ ಯಾರು ಬದುಕಿರೋದೇ ಇಲ್ಲ. ಏಕೆ ಅಂತಂದರೆ ಸತ್ಯ ಧರ್ಮ ಅನ್ನೋದು ಭೂಮಿ ಮೇಲೆ ಇಲ್ಲೇ ಇಲ್ಲ. ದಾನ ಧರ್ಮ ಅನ್ನೋದು ಅಷ್ಟೇ ಯಾರಿಗೂ ಗೊತ್ತೇ ಇಲ್ಲ. ಕೆಲವರು ಹೇಳಿದ್ನಲ್ಲ, ಯಾರಾದರೂ ಅಲ್ಲಿ ಭಿಕ್ಷುಕರು ಬರ್ತಿದ್ದಾರೆ ಅಂತಂದರೆ ಸಾಕು ಅವ್ರ ಮನೆ ಬಾಗ್ಲು ಹಾಕ್ಕೊಳ್ಳೋದು, ಇಲ್ಲ ಅವ್ರ ಕಣ್ಣಿಗೆ ಏನೋ ಕಾಣಿಸ್ಕೊಂಡ್ರು ಅಂತಂದರೆ ಇಲ್ಲಪ್ಪ ನಮ್ಮ ಮನೇಲಿ ಏನಿಲ್ಲ ನೀನು ಮುಂದೆ ಹೋಗು ಅನ್ನೋದು. ಆ ರೀತಿ ಹೇಳೋದಕ್ಕೆ ಹೋಗಬೇಡಿ. ಏನಾದರೂ ಒಂದು ಇಲ್ಲ ₹1 2 ದಾನ ಅನ್ನೋದು ಮಾಡಿಬಿಡಿ. ಆ ರೀತಿ ಇರಬೇಕಾದ್ರೆ ಅವರು ಒಂದು ಶಾಪ ಅನ್ನೋದು ಹಾಕೋಗಿರಲ್ಲ, ಅವರಲ್ಲಿ ಏನಿದೆಯೋ ಅದನ್ನು ಕೊಟ್ಟೋಗಿದ್ದಾರೆ ಅಂತ ಹೇಳ್ತಾರೆ. ನೀವು ಇಲ್ಲ ಅಂತ ಅಂದಾಗ ನಿನ್ಗೆ ಹಂಗೆ ಆಗಿಬಿಡ್ಲಿ ಅಂತ ಕೆಲವರು ಭಿಕ್ಷುಕರು ಆ ರೀತಿ ಅಂದ್ಕೊಂಡು ಹೋಗ್ತಿದ್ದಾರೆ. ನಾನು ಸಹ ಅದನ್ನು ಕೇಳಿಸ್ಕೊಂಡಿದ್ದೀನಿ, ನೋಡಿದ್ದೀನಿ. ಅವರು ಅಷ್ಟು ಇಲ್ಲ ಅಂತ ಹೇಳ್ಬಿಟ್ರೆ ನಮ್ಮ ಜೀವನದಲ್ಲಿ ಅದೇ ಆಗುತ್ತೆ. ಏಕೆಂತಂದರೆ ಭಿಕ್ಷುಕರು ರೂಪದಲ್ಲಿ ಭಗವಂತನೇ ಬರ್ತಾನೋ, ಇಲ್ಲ ಭಿಕ್ಷುಕರು ಅವರು ಹಶುವಿನಿಂದ ಬರ್ತಾರಲ್ಲ, ಅಷ್ಟು ಹೊಟ್ಟೆ ಶಾಪ ತಟ್ಟನ್ನೇ ತಟ್ಟುತ್ತೆ. ಅವ್ರಿಗೆ ಉಪವಾಸ ಇರ್ತಾರೆ, ನೀವು ಆ ರೀತಿ ಹೇಳಿದಾಗ ಹಸ್ಕೊಂಡಿರ್ತಾರಲ್ಲ ಆವಾಗ ಹಾಕುವಂಥ ಶಾಪ ಜೀವನ ಪೂರ್ತಿ ನಮ್ಮ ಜೊತೆಲಿರೋ ಅಂಥದ್ದು. ಅದಕ್ಕೆ ಹೇಳೋದು ಆದಷ್ಟು ದಾನ ಧರ್ಮ ಅನ್ನೋದನ್ನು ಮಾಡಿ. ಭಗವಂತ ಶ್ರೀಕೃಷ್ಣ ಪರಮಾತ್ಮ ಇದನ್ನೆಲ್ಲ ಉಲ್ಲೇಖ ಮಾಡಿದ್ದಾರೆ. ಯಾವುದೇ ಒಬ್ಬ ಮನುಷ್ಯ ಗರುಡ ಪುರಾಣ ಓದಬೇಕು. ಗರುಡ ಪುರಾಣ ಓದಿದ್ರೆ ಯಾರೂ ಅಷ್ಟೇ ಕೆಟ್ಟ ದಾರಿನಲ್ಲಿ ಹೋಗೋದಿಲ್ಲ, ಒಬ್ರಿಗೆ ಮೋಸ ಮಾಡೋದಿಲ್ಲ, ಒಬ್ರಿಗೆ ಅನ್ಯಾಯ ಮಾಡೋದಿಲ್ಲ. ಇದನ್ನೆಲ್ಲ ಯಾರು ಪಾಲಿಸ್ತಾರೋ, ಯಾರು ದೇವ್ರ ಬಗ್ಗೆ ಇಲ್ಲ ಓದೋಕ್ಕಾಗಿಲ್ಲ ಅನ್ನೋ ಪರವಾಗಿಲ್ಲ, ದೇವ್ರ ಬಗ್ಗೆ ನಾವು ತಿಳ್ಕೊತಾ ಹೋಗಬೇಕು. ತಂದೆ ಶ್ರೀಕೃಷ್ಣನೇ ಅಲ್ವಾ ಇಡೀ ಬ್ರಹ್ಮಾಂಡನೇ ಆಳೋಂಥವನು. ಅವ್ರ ಬಗ್ಗೆ ನಾವು ತಿಳ್ಕೊತಾ ಹೋಯ್ತು ಅಂತಂದರೆ ಜೀವನದಲ್ಲಿ ನಾವು ಒಂದು ಸಾಸಿವೆ ಕಾಳಷ್ಟು ಪಾಠ ಕಲಿತಾಗೆ ಜೀವನದಲ್ಲಿ ನಾವು ಅರ್ತ್ಕೊಳ್ತಾ ಹೋಗ್ತೀವಿ. ಕೆಟ್ಟವ್ರಿಗೆಲ್ಲ ಒಳ್ಳೆ ಬುದ್ಧಿ ಕೊಡಲಿ, ಒಳ್ಳೆಯವ್ರನ್ನೆಲ್ಲ ಸದಾ ಕಾಲ ಭಗವಂತ ಕಾಯಲಿ ಅಂತಲೇ ನಾನು ಕೇಳ್ಕೊಳ್ಳೋದು. ಏಕೆ ಅಂತಂದರೆ ಕೆಟ್ಟವರು ಕೆಟ್ಟವರಾಗೆ ಉಳಿದ್ಬಿಟ್ರೆ ಅವರು ಒಂದು ಪಾಪ ಕರ್ಮ ಮಾಡಿದ್ದಕ್ಕೆ ಫಲ ಅನ್ನೋದು ಸಹ ಅವ್ರಿಗೆ ಸಿಕ್ಕೋದಿಲ್ಲ. ಅವರು ಪಾಪ ಕರ್ಮಕ್ಕೆ ಫಲ ಅನುಭವಿಸ್ಬೇಕು, ನಂತರ ಅವರು ಒಳ್ಳೇದಾಗುವಂಥದ್ದು. ನಮಗೆ ಒಳ್ಳೇದು ಮಾಡೋಕ್ಕಾಗಿಲ್ಲ ಅಂದ್ರೂ ಪರವಾಗಿಲ್ಲ, ಆದರೆ ಕೆಟ್ಟದ್ದು ಮಾತ್ರ ಯಾರಿಗೂ ಅಷ್ಟೇ ಮಾಡೋದಕ್ಕೆ ಹೋಗ್ಬಾರ್ದು. ಒಬ್ರಿಗೆ ಮನಸ್ಸು ನೋಯೋ ಥರ ಮಾತಾಡೋದಕ್ಕೆ ಹೋಗ್ಬಾರ್ದು, ಒಬ್ರು ಕಣ್ಣಲ್ಲಿ ನೀರು ಹಾಕ್ಸ್ಬಾರ್ದು. ಒಬ್ಬೊಬ್ರನ್ನ ತುಳಿತಿದ್ದಾರೆ ಅಂತಂದರೆ ನಿಜವಾಗ್ಲೂ ನಮ್ಮ ಕಣ್ಣಿಂದ ಅದನ್ನೆಲ್ಲ ನೋಡೋಕ್ಕಾಗೋದಿಲ್ಲ. ಭಗವಂತ ನೀನು ಇದ್ದೀಯಾ ಇಲ್ವಪ್ಪ ತಂದೆ, ಇಷ್ಟೊಂದು ಅನ್ಯಾಯನೇ ಎತ್ತಿ ಹಿಡಿತಾ ಇದೆಯಲ್ಲ, ಧರ್ಮನ ಕೆಳಗಡೆ ತುಳಿತಿದ್ದಾರಲ್ಲ ಭಗವಂತ ಅಂತ ಕೆಲವು ಟೈಮಲ್ಲಿ ನಾವು ನೋವಲ್ಲಿದ್ದಾಗ ಭಗವಂತನ ಹತ್ರ ಕೇಳ್ಕೊಳ್ಳೋ ಅಂಥದ್ದು. ತಂದೆ ಶ್ರೀಕೃಷ್ಣ ಪರಮಾತ್ಮ ಇಂಥವ್ರಿಗೆಲ್ಲ ಸರಿಯಾದ ಉತ್ತರ ಕೊಡಬೇಕು, ಅವ್ರನ್ನ ಒಳ್ಳೆ ದಾರಿಗೆ ತಗೊಂಬರ್ಬೇಕು ಅಂತಲೇ ನಾನು ಅಪೇಕ್ಷೆ ಪಡ್ತೀನಿ. ನನ್ನ ಮಾತಿಂದ ಯಾರಿಗಾದ್ರೂ ಬೇಜಾರಾಗಿದ್ದರೆ ದಯವಿಟ್ಟು ಕ್ಷಮಿಸಿ ನನ್ನ. ಕೆಟ್ಟವ್ರಿಗೆಲ್ಲ ಒಳ್ಳೆ ಬುದ್ಧಿ ಕೊಟ್ಟು ಒಳ್ಳೆಯವ್ರಿಗೆಲ್ಲ ಒಳ್ಳೇದು ಮಾಡು ತಂದೆ ಅಂತ ನಾನು ಪರಮಾತ್ಮನ ಹತ್ರ ಕೇಳ್ಕೊತೀನಿ. ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು. ರಾಯರು ನಿಮ್ಮೆಲ್ರಿಗೂ ಸುಖ ಶಾಂತಿ ನೆಮ್ಮದಿ ಆಯುಸ್ಸು ಆರೋಗ್ಯ ಭಾಗ್ಯ ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ಕೊತೀನಿ.